ಕುಂಭಶ್ಚರಾಣಾಮಳಿ ಸಿಂಹಚಾಪಸ್ತ್ರೀಣಾಮಳಿ ಗೋವೃಷಭಸ್ಯ ನಕ್ರಃ ಕುಂಭಸ್ಯ ಕರ್ಕಿ ಮಿಥುನಸ್ಯ ಧನ್ವಿ ಮೀನಸ್ಯ ಚಾಪಂ ಖಲು ಬಾಧಕಂ ಸ್ಯಾತ್. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ವಿಚಾರಗಳಾಗಿ ಜ್ಯೋತಿಷ್ಯ ಕೇಳಲಿಕ್ಕೆ ಹೋದಾಗ ಬಹಳ ಪ್ರಮುಖವಾಗಿ ಪ್ರಶ್ನೆಶಾಸ್ತ್ರ ಕವಡೆ ಅಂತ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ಆರೂಢ ಲಗ್ನ ಏನ ಬರ್ತದೆ ಅದಕ್ಕೆ ಷಷ್ಠ್ಯಾಧಿಪತಿ, ಬಾಧಕಾಧಿಪತಿ, ಮಹಾಬಾಧಕಾಧಿಪತಿ ಅಂತ 3 ವಿಭಾಗಗಳು ಬರ್ತದೆ. ಆಯಿತಾ? ಅಂದರೆ ಮಾಟ ಮಂತ್ರ ಆಗಿರೋದು ಹೌದಾ, ಆಗಿದ್ರೆ ಯಾವ ಗ್ರಹಗಳಿಂದ ಏನೇನು ತೊಂದರೆ ಅನ್ನತಕ್ಕಂಥದ್ದು. ಅದರಲ್ಲಿ ಕುಂಭಲಗ್ನ ಏನಾದ್ರು ಆರೂಢ ಲಗ್ನ ಬಂತು ಅಂದರೆ ಷಷ್ಠ್ಯಾಧಿಪತಿ ಯಾರಾಗ್ತಾರೆ ಅಂತಂದರೆ ಚಂದ್ರ ಆಗುತ್ತಾನೆ, ಬಾಧಕಾಧಿಪತಿ ಶುಕ್ರ ಆಗುತ್ತಾನೆ, ಮಹಾಬಾಧಕಾಧಿಪತಿ ಮತ್ತು ಚಂದ್ರನೇ ಆಗುತ್ತಾನೆ. ಸೊ ಇಲ್ಲಿ ಏನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಶುಕ್ರ ಹಾಗೂ ಚಂದ್ರ ಶುಕ್ರರಿಬ್ಬರು ಕುಂಭ ಲಗ್ನಕ್ಕೆ ಅಥವಾ ಕುಂಭ ಆರೂಢ ಬಂದರೆ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಗಳಾಗುತ್ತಾರೆ. ನಾನು ಹೇಳ್ತಾ ಇಲ್ಲ, ಇದು ಪ್ರಶ್ನ ಮಾರ್ಗಂ ಅಂತ ಅದಕ್ಕೆ ಶಾಸ್ತ್ರ ಗ್ರಂಥಗಳೇ ಇದೆ. ಅಂದರೆ ನೀವೇನಾದರೂ ಈ ಮಾಟಮಂತ್ರಾದಿಗಳ ವಿಚಾರದಲ್ಲಿ ಬಂದಾಗ ಅಂತ ಕುಂಭರಾಶಿಯವರಿಗೆ ಮಾಟಮಂತ್ರಾದಿಗಳ ಒಂದು ಲಕ್ಷಣಗಳು ಯಾವ ರೀತಿಯಲ್ಲಿ ಏನು ಅನುಭವಕ್ಕೆ ಏನು ಬರ್ತದೆ ಅಂತ. ಯಾಕೆಂದರೆ ಈ ಮಾಟಮಂತ್ರ ಅನ್ನುವಂಥದ್ದೇ ಅನುಭವ ವೇದ್ಯ ಅಂತ. ನಾರ್ಮಲ್ಲಾಗಿ ಮಾಟಮಂತ್ರ ಅಂದ ತಕ್ಷಣ ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ನಮಗೆಲ್ಲ ಯಾರು ಮಾಡ್ತಾರೆ, ನಾನು ಅದನ್ನು ನಂಬಲ್ಲ, ಈ ಥರ ಎಲ್ಲ ಒಂದಿಷ್ಟು ನಡೀತಾ ಇರ್ತದೆ. ಆದರೆ ಅನುಭವಿಸಿದವರಿಗೆ ಆ ದುಃಖ ಗೊತ್ತಿರ್ತದೆ. ಜೀವನದಲ್ಲಿ ಏಳಿಗೆ ಕಾಣಲಿಕ್ಕಾಗದೆ, ಕೈಗೆ ಬಂತು ಬಾಯಿಗೆ ಬರದೆ, ಜೀವನದಲ್ಲಿ ಶುಭ ಕಾರ್ಯಗಳನ್ನೇ ನೋಡದೆ ದುಃಖದ ಮೇಲೆ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥ ಹಲವಾರು ಜನ ಇದ್ದಾರೆ. ಇದಕ್ಕೆ ಬಲಿಯಾಗಿದ್ದಾರೆ, ಮಾಟಮಂತ್ರಗಳಿಗೆ ಬಲಿಯಾಗಿದ್ದಾರೆ, ಕಷ್ಟಗಳಿಗೆ ಬಲಿಯಾಗಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತದೆ, ಬಹಳ ಪ್ರಮುಖವಾಗಿ ಅನುಭವ ಇರ್ತಕ್ಕಂಥವ್ರ ಬಗ್ಗೆ ಹೇಳ್ಬೋದು. ಅದಕ್ಕೆ ಅದು ಕುಂಭರಾಶಿಯವರಿಗೆ ಈ 2 ಗ್ರಹಗಳು ಚಂದ್ರ ಹಾಗೂ ಶುಕ್ರರು, ಅದರಲ್ಲೂ ಪ್ರಧಾನವಾಗಿ ಚಂದ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಕುಂಭರಾಶಿ ಅಂತ ಕರೆಯುವಂಥದ್ದು. ಸೊ ಚಂದ್ರ ನಿಮಗೆ ಷಷ್ಠ್ಯಾಧಿಪತಿ ಬೇರೆ. ಸೊ ಆದ್ದರಿಂದ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ದೃಷ್ಟಿ ಜಾಸ್ತಿ, ಕುಂಭರಾಶಿಯವರಿಗೆ ಶತ್ರುಗಳು ಜಾಸ್ತಿ, ಕುಂಭರಾಶಿಯವ್ರ ಮೇಲೆ ಮಾಟಮಂತ್ರ ಮಾಡೋರ ಸಂಖ್ಯೆ ಜಾಸ್ತಿ, ಬೇಗ ಅವರು ತುತ್ತಾಗ್ಬಿಡ್ತಾರೆ ಅದಕ್ಕೆ ಅಂಥೇಳಿ. ಈಗಂತೂ 7.5 ಬೇರೆ ಕೊನೆಯ ಭಾಗದಲ್ಲಿ ಇದ್ದೀರಿ, ಬಟ್ 7.5 ಇತ್ಯಾದಿಗಳಲ್ಲಿ ಪ್ರಭಾವದಲ್ಲಿ ಇರ್ತೀರಿ ಬೇರೆ ಅಂತ. ನಮ್ಮ ಗ್ರಾಚಾರ ಸರಿ ಇಲ್ಲ, ನಾವೇ ಎಲ್ಲರೂ ಕಣ್ಣಿಗೂ ಕಾಣ್ತೀವಿ, ದೊಡ್ಡದಾಗಿ ಕಾಣ್ತೀವಿ ಇದ್ದು ಅಂತ. ನಾವು ಕುಂಭರಾಶಿಯವರಿಗೆ ಆಗುವ ಸಮಸ್ಯೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆದಮೇಲೆ ಲಕ್ಷಣಗಳಿದೆಯಾ ಅದನ್ನು ಸಹ ನೋಡ್ಕೊಳ್ಬೇಕಾಗ್ತದೆ. ಈಗ ಮಾಟಮಂತ್ರ ಲಕ್ಷಣಗಳು ನಿಮಗೇನಾದ್ರು ಆಗುತ್ತಾ ಇದ್ದರೆ ನೀವು ತಕ್ಷಣ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ಮನೆಯಲ್ಲಿ ಗ್ಲಾಸ್ ಹೊಡೆದೋಯ್ತು, ಯಾವುದೋ ಗ್ಲಾಸ್ಗಳು ಹೊಡೆದೋಗ್ತಾ ಇದ್ದಾವೆ, ಫೋಟೋಗಳು ದೇವ್ರ ಫೋಟೋ ಫ್ರೇಮ್ಗಳು ಬಿದ್ದು ಹೊಡೆದೋಗ್ತಾ ಇದ್ದಾವೆ, ಅಥವಾ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಆಹಾರದಲ್ಲಿ ಕೂದಲು ಬರ್ತಾ ಇದೆ, ತುಂಬ ಕೆಟ್ಟ ಕನಸು ಬರ್ತಾ ಇದೆ, ಮಲ್ಕೊಂಡ್ರೆ ₹1 ದುಡ್ಡು ಮನೇಲಿ ಉಳಿತಾ ಇಲ್ಲ, ಮನೆಯಲ್ಲಿ ಬರೇ ಜಗಳಗಳು, ನೀವೇ ಜಗಳ ಮಾಡ್ತಿರೋ ಅಥವಾ ಮನೆಯವರೆಲ್ಲ ಸೇರಿ ನಿಮ್ಮ ಮೇಲೆ ಜಗಳ ಮಾಡ್ತಾರೋ, ಒಟ್ಟು ಮನೆಯಲ್ಲೆಲ್ಲ ಜಗಳಗಳೇ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕುಂಭರಾಶಿಯವರ ಅನುಭವ, ನಿಮಗೆ ಅನುಭವಕ್ಕೆ ಬರ್ತದೆ ಇದೆಲ್ಲ. ನೀವು ದಯವಿಟ್ಟು ಹೇಳ್ತೀನಿ, ಕುಂಭರಾಶಿಯವರು ಕಮೆಂಟ್ ಮಾಡಿ, ನಿಮಗೆ ಯಾವ ರೀತಿಯಲ್ಲಿ ಮಾಟಮಂತ್ರದ ಅನುಭವ ಆಗ್ತಾ ಇದೆ, ಸಮಸ್ಯೆಗಳ ಅನುಭವ ಆಗ್ತಾ ಇದೆ, ಅಥವಾ ಇಲ್ಲಿ ಹಿಂದೆ ನಿಮಗೇನಾದ್ರು ಬೇರೆ ಥರ ನಿಮಗೆ ಗೊತ್ತಾಗಿದೆಯಾ, ಪರಿಹಾರ ಮಾಡ್ಕೊಂಡ್ರೆ ಏನಾಯಿತು ಏನು, ನಿಮ್ಮ ಕಥೆಗಳನ್ನು ಬರೀರಿ, ನಾನು ಖಂಡಿತವಾಗಿ ಓದ್ತೀನಿ. ನಿಮ್ಮ ಅನುಭವಗಳನ್ನು ಬರೀರಿ, ನಿಮ್ಮ ಅನುಭವಗಳನ್ನ ಬರೀ, ನಾನು ಓದ್ತೀನಿ. ನಾನು ರಿಪ್ಲೈ ಮಾಡ್ತೀನಿ ಅಲ್ವಾ, 100% ನಾನು ಓದ್ತೀನಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ನೀವು ನೋಡೋಣ ನಿಮ್ಮ ಸಮಸ್ಯೆ ಏನಾಗಿರಬಹುದು ಅಂಥೇಳಿ. ಯಾಕೆಂದರೆ ಇದು ಸೂಕ್ಷ್ಮವಾದ ವಿಚಾರ, ಹೇಳ್ಕೊಳಕ್ಕಾಗಲ್ಲ ಸ್ವಾಮಿ. ಬಿಸಿ ತುಪ್ಪ ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದು ನುಂಗಿದ್ರೆ ಗಂಡಲು ಸುಟ್ಟೋಗುತ್ತೆ ಅನ್ನುವಂಥ ವಿಚಿತ್ರವಾದಂತಹ ಪರಿಸ್ಥಿತಿಗಳಿದು. ಸೊ ಏನಾಗುತ್ತೆ, ಮನುಷ್ಯ ಇದರಿಂದ ಹೊರಬರಬೇಕಲ್ವೇ? ಮನುಷ್ಯ ಎಷ್ಟೋ ಅಂತ ಅನುಭವಿಸ್ತಾನೆ ಇದನ್ನು. ಏನೋ ಒಂದು ಪರಿಹಾರಗಳು ಮಾಡ್ಕೊಂಡು ಒಂದು ರಕ್ಷಾ ಕವಚ ಮಾಡ್ಕೊಳ್ಬೇಕಲ್ವಾ? ಮಾಟಮಂತ್ರ ಇತ್ಯಾದಿಗಳಿಂದ ಬಹಳಷ್ಟು ಜನಕ್ಕೆ ಮದುವೆನೇ ಆಗ್ತಾ ಇಲ್ಲ, ಮದುವೆ ಆಗದಿರಂಗೆ ಮಾಟಮಂತ್ರ ಮಾಡಿಸ್ಬಿಟ್ಟವ್ರೆ. ಇನ್ನು ಬಹಳಷ್ಟು ಜನರು ಮದುವೆ ಆಗಿರೋರು ಸಂಸಾರ ಸರಿ ಹೋಗ್ತಾ ಇಲ್ಲ, ಯಾಕೆಂದರೆ ಗಂಡ ಹೆಂಡತಿ ಚೆನ್ನಾಗಿಲ್ಲದೆ ಇರಲಿ ಅಂತ ಮಾಟಮಂತ್ರ ಮಾಡಿಸ್ಬಿಟ್ಟವ್ರೆ. ಇನ್ನು ಬಹಳಷ್ಟು ಜನಕ್ಕೆ ಅವ್ರ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಓದ್ತಾ ಇಲ್ಲ, ಮತ್ತೊಬ್ಬರು ಹಠ ಮಾಡ್ತವ್ರೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಹಂಗೆ ಒಳ್ಳೆ ದೇವ ಮಾಡ್ಕೊಂಡು ಗಲ್ಲು ಕಚ್ಕೊಂಡು ಕೂಗ್ತಾರೆ, ಊಟ ಮಾಡಲ್ಲ. ಅವರು ಒಂದಿಷ್ಟು ಸಮಸ್ಯೆ, ಯಾವನೊಬ್ಬ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತೇಳಿ ಒಮ್ಮೆ ಮಾಟಮಂತ್ರ ಮಾಡಿಸ್ಬಿಡೋದು. ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಟ್ಟು ಓದ್ಬಿಟ್ಟು ಕೆಲಸ ಉದ್ಧಾರ ಆಗ್ಬಿಟ್ರೆ ಫ್ಯಾಮಿಲಿಯಲ್ಲಿ ಉದ್ಧಾರ ಮಾಡ್ಬಿಡಲ್ಲ. ಅದಕ್ಕೆ ಅವನು ವಿದ್ಯಾಭ್ಯಾಸವನ್ನು ಬಿಟ್ಟು ಊರು ಅಲ್ಕಂತ ತಿರುಗಬೇಕು, ಮನೆ ಬಿಟ್ಟು ಬೀದಿ ಸುತ್ತಾ ಇರಬೇಕು. ಸೊ ಅವನು ಹಾಳಾಗ್ಬಿಡ್ಬೇಕು, ಆಮೇಲೆ ಮಾಟಮಂತ್ರ ಮಾಡ್ಸಾಕ್ಬಿಟ್ಟ. ಯಾರೋ ಬಿಸ್ನೆಸ್ ಮಾಡ್ತಾರೆ, ಮಾಟಮಂತ್ರ ಮಾಡಿಸ್ಬಿಟ್ರು. ಕುಂಭರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ಕೊಂಡು ಏನೋ ಸ್ವಲ್ಪ ಸುಧಾರಿಸೋಣ ಅಂತಂದರೆ ಮಾಟಮಂತ್ರ ಏಳಿಗೆನೇ ಇಲ್ಲ. 2018-19 ಇಸ್ವಿಯಿಂದ ಈ 2025 ಇಸ್ವಿ ತನಕ ನೋಡಿ ಹೆಂಗಿದೆ.
ನಿಮ್ಮ ಹಿಂಗೆ ಕೆಳಗಡೆ ಹೋಗಿದ್ದೀರಾ ಅಥವಾ ಜೀವನದಲ್ಲಿ ಮೇಲೆ ಬಂದಿದ್ದೀರಾ, ಏನಾಗಿದೆ ಅಭಿವೃದ್ಧಿ, ಯಾವ ಲೆವೆಲ್ಗೆ ನೀವು ಇರ್ಬೋದಾಗಿತ್ತು, ಯಾವ ಲೆವೆಲಲ್ಲಿ ನೀವು ಇದ್ದೀರಾ, ಏನಕ್ಕೆ ಈ ವ್ಯತ್ಯಾಸ ಬಂತು ಕುಂಭರಾಶಿಯವರಿಗೆ, ಮಾಟಮಂತ್ರಗಳ ಲಕ್ಷಣಗಳು ಇದೆಯಾ, ನೀವೇ ಅನುಭವ ವೇದ್ಯ ಅಂತ ಅದು ಕೇಳಿದ್ದು, ಹೊರಗಡೆ ಹೇಳ್ಕೊಳ್ಳೋಕ್ಕಾಗಲ್ಲ, ನಿಮಗೆ ಅನುಭವಕ್ಕೆ ಬಂದಿದೆಯಾ ಅನ್ನುವಂಥದ್ದು ಭಾಳ ಮುಖ್ಯ ಅಂತ. ಚೂರು ಈ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಸಾಕು, ಕೆಟ್ಟ ಕನಸುಗಳು, ಕೆಟ್ಟ ಅನುಭವಗಳು, ಏನೋ ಒಂದು ಎಡವಟ್ಟಾಗೆ ಆಗುತ್ತೆ. ಬೈಕಿಂದ ಬೀಳೋದು, ಏನೋ ಎಡವಟ್ಟು ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು, ತರಕಾರಿ ಹಚ್ಬೇಕು, ಕೈ ಕುಯ್ಕೊಳ್ಳೋದು, ಏನೋ ಒಂದು ರಕ್ತ. ಸೊ ಏನಾಗ್ಬಿಡುತ್ತೆ ಇದು ಸಮಸ್ಯೆ. ಆಮೇಲೆ ಮೆಂಟಲಿ ತುಂಬ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತಾರೆ ಕುಂಭರಾಶಿಯವರು. ಅಂದ್ರೆ ಬೇಗ ಅದೇನು ಈ ಕಡೆ ಪ್ರಪಂಚದಲ್ಲಿ ಎಚ್ಚರ ಇಲ್ದಿರಂಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಚಂದ್ರ ಅಲ್ಲೇ ಇರ್ತಾನಲ್ಲ, ತುಂಬ ಬೇಗ ಎಫೆಕ್ಟ್ ಆಗುತ್ತೆ ಮಾಟಮಂತ್ರ ನಿಮಗೆ. ಇಂತಹ ವಿಚಾರಗಳೆಲ್ಲ ಸೂಕ್ಷ್ಮ ವಿಚಾರಗಳಲ್ಲಿ ಹೇಳ್ಕೊಂಡು ತಿರ್ಗೋಕ್ಕಾಗತ್ತೆ ನಿಮಗೆ. ಸೊ ಕುಂಭರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಮಾಟಮಂತ್ರ ಇತ್ಯಾದಿಗಳಾದಾಗ ಈ ಲಕ್ಷಣಗಳನ್ನು ಫಲಗಳನ್ನು ನೋಡಿಕೊಂಡು, ಲಕ್ಷಣಗಳಿದೆಯಾ ನನಗೆ ಅನ್ನುವಂಥದ್ದು ನೋಡಿಕೊಂಡು, ಫಲವಾದಗಳನ್ನು ಅದೇ ರೀತಿ ಸಮಸ್ಯೆನೂ ಅದೇ ಥರ ಆಗ್ತಾ ಇದೆಯಾ, ಜಾಬಲ್ಲಿ ಸಮಸ್ಯೆ, ಗೌರ್ಮೆಂಟ್ ಜಾಬಲ್ಲಿ ಇದ್ರೂ ಸಮಸ್ಯೆ, ಪ್ರೈವೇಟ್ ಜಾಬಲ್ಲಿ ಇದ್ರೂ ಸಮಸ್ಯೆ, ಎಲ್ಲರೂ ಪ್ರಮೋಷನ್ ಇತ್ಯಾದಿ ತಾನು ಚೆನ್ನಾಗಿದ್ದಾರೆ, ನೀವು ಮಾತ್ರ ಹೇಳ್ದೆ ಸ್ಟಕಪ್ ಆಗಿಬಿಟ್ಟಿದ್ದೀರಾ. ಬಿಸ್ನೆಸ್ಸಲ್ಲಿ ಸ್ಟಕಪ್, ಎಲ್ಲ ಬಂಡವಾಳ ತಂದು ಹಾಕ್ತಾ ಇದ್ದೀನಿ, ಯಾವ ಲೆವೆಲ್ ಎಲ್ಲಿರ್ಬೋದಾಗಿತ್ತು ಎಲ್ಲ ಬರೀ ನಷ್ಟನೇ, ಪ್ರಾಫಿಟ್ಟೇ ಕಾಣ್ತಾ ಇಲ್ಲ. ಯಾಕೆ? ಸೊ ಮಾಟಮಂತ್ರ ಕೆಲವರಿಗೆ ಏನಾಗೋದು ಗೊತ್ತಾಗ್ಬಿಡುತ್ತೆ. ಈಗ ಉದಾಹರಣೆಗೆ ಯಾರೋ ಏನೋ ತಂದು ಹಾಕ್ಬಿಟ್ರು ಮನೆ ಮುಂದೆ, ಬೂದಿ ಸಿಕ್ತು, ಭಸ್ಮ ಸಿಕ್ತು, ಕುಂಕುಮ ಸಿಕ್ತು, ಲಿಂಬೆಹಣ್ಣು ಸಿಕ್ತು, ಮತ್ತೊಂದೇನೋ ಹಾಕಿದ್ರು, ಇನ್ನೊಂದು ಮೂಳೆ ತಂದು ಏನು ಅಂಥದ್ದು ಸಿಕ್ಕಿದಾಗಂತೂ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಕೆಲವರಿಗೆ ಗೊತ್ತಾಗ್ದಿರಂಗೆ ನಿಗೂಢವಾಗಿ ಆಗಿರುತ್ತೆ. ಶತ್ರುಗಳವರು ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥವ್ರೆ ಅವರೆಲ್ಲ ಮಾಟಮಂತ್ರ ಮಾಡಿಸ್ತಕ್ಕಂಥವ್ರು, ನಿಮಗೆ ನಿಮ್ಮ ಅಭಿವೃದ್ಧಿಯನ್ನು ನೋಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು. ಈ ವಿಡಿಯೋ ಅಂಡಲ್ಲಿ ಒಂದು ಅದ್ಭುತವಾದ ಪರಿಹಾರ ಮಂತ್ರ ಹೇಳ್ತೀನಿ, ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ, ನಿಮ್ಮ ರಕ್ಷಣೆ ತುಂಬ ಚೆನ್ನಾಗಿರುತ್ತೆ. ಈ ಮಾಟಮಂತ್ರಗಳಿಂದ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಆ ಮಂತ್ರವನ್ನು ಒಂದು 8 ಸಲ 10 ಸಲ 20 ಸಲ ಇಷ್ಟು ಸಲ ಆಗುತ್ತೆ ಟೈಮಲ್ಲಿ ಕೇಳಿಸ್ಕೊಂಡು ಆಮೇಲೆ ಹೋಗಿ, ಒಂದು ರಕ್ಷಣೆ ಅನ್ನುವಂಥದ್ದು ಸಿಗ್ತದೆ ನಿಮಗೆ ತುಂಬ ಚೆನ್ನಾಗಿ. ಅಷ್ಟೇ ಅಲ್ಲದೆ ಇನ್ನೊಂದು ಅದ್ಭುತವಾದ ಪರಿಹಾರ ಹೇಳ್ತೀನಿ, ನವದುರ್ಗಾ ದೀಪಾರಾಧನೆಯನ್ನು ಹೇಳ್ತೇನೆ. ನವದುರ್ಗಾ ದೀಪಾರಾಧನೆ ಅಂತಂದರೆ ನಿಮಗೆ ಒಂದು ಮಂಡಲ ಅಂದರೆ ಅದರಲ್ಲಿ ಬಹಳ ಸೋಮವಾರ ನೆನ್ಪಿಟ್ಕೊಳ್ಳಿ, ಸೋಮವಾರ ಶುಕ್ರವಾರ ವಾರದಲ್ಲಿ 2 ದಿವಸ ಕುಂಭರಾಶಿಯವರು ಮನೆಯಲ್ಲೊಂದು 7:30 ನಂತರ ಸ್ವಲ್ಪ ಕತ್ಲಾಗ್ಬಿಡ್ಬೇಕು, ಆಯಿತಾ? ತುಂಬ ಕತ್ಲು ಬೇಡ, ಸೂರ್ಯೋದಯ ಆದ ತಕ್ಷಣ ಒಂದು 7:30 ಟೈಮ್ನಲ್ಲಿ ಮನೆಯಲ್ಲಿ ಒಂದು ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಕ್ಲೀನ್ ಮಾಡ್ಕೊಂಡು ಅಥವಾ ಒಂದು ಮನೆ ಗಿಣ ಇಟ್ಕೊಂಡು ಅದ್ರ ಮೇಲೆ ಒಂದು ರಂಗೋಲಿ ಹಾಕಿ, ಆ ರಂಗೋಲಿ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಇಡಿ, ಅದರೊಳಗಡೆ 9 ಹಣತೆಯನ್ನಿಟ್ಟು 9 ದೀಪಗಳನ್ನು ಹಚ್ಚಿ, ಕಡ್ಡಾಯವಾಗಿ ನೀವು ಕುಂಭರಾಶಿಯವರು ಅಂತಂದಮೇಲೆ ಎಳ್ಳೆಣ್ಣೆ ಆಗಿರಲಿ ಅದು, ಆಯಿತಾ? ಎಳ್ಳೆಣ್ಣೆಯನ್ನು 9 ಹಣತೆಗಳಲ್ಲಿ ಬತ್ತಿ ಹಾಕಿ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿ, ಒಂದೊಂದು ದೀಪದಲ್ಲೂ ನವದುರ್ಗಾ ಒಂದೊಂದು ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಃ. 9 ದುರ್ಗೆಯರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, 9 ಹೆಸರುಗಳು ಹಾಕಿರ್ತೇನೆ. ಆ 9 ದೀಪಗಳೆಲ್ಲ 9 ದೇವರು ದುರ್ಗೆಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಕ್ಷತೆ ಅವರೇ ಸಿಗುತ್ತೆ, ಶುಕ್ರನ ಧಾನ್ಯ ಒಂದು 4 ಅವರೆ, ಒಂದು 4 ಅಕ್ಷತೆ ಎಲ್ಲ ದೀಪದಲ್ಲಿ ಆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಷಷ್ಠಾಧಿಪತಿ ಮಹಾಬಾಧಕಾಧಿಪತಿ ಎಲ್ಲ ಪರಿಹಾರವಾಗಲಿ ಅಂತ. ಈ ಥರ ನೀವು ವಾರದಲ್ಲಿ 2 ದಿನ ಮಾಡಿದ್ರು ಕೂಡ ಸುಮಾರು ಕಂಟ್ರೋಲಿಗೆ ಬಂದ್ಬಿಡುತ್ತೆ ನಿಮ್ಮ ಮಾಟಮಂತ್ರಾದಿಗಳು. ಇಲ್ಲ ತುಂಬ ಜಾಸ್ತಿ ಸ್ವಲ್ಪ ವಿಶೇಷವಾದ ಇದೆಲ್ಲ ನಾನು ಮಾಡ್ಕೊಂಡಿರೋಕ್ಕಾಗಲ್ಲ ಅಂತಾರೋ, ಅಥವಾ ಇದನ್ನು ಮಾಡಿದ್ರೂ ಸಹ ಇನ್ನೂ ಒಂದು ವಿಶೇಷವಾದ ಪರಿಹಾರ ನನಗೆ ಬೇಕು, ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು ಕುಂಭರಾಶಿಯವರಿಗೆ ಅಂದರೆ, ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ ಗಮನವಿಟ್ಟು ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೇನೆ, ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ 25 ಬುಧವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಈ ಸಮಸ್ಯೆಗಳು, ಇಷ್ಟು ತನಕ ನಾನೇನು ಸಮಸ್ಯೆಗಳು ಹೇಳಿದ್ನಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ, ಅದು ದೃಷ್ಟಿದೋಷವಾಗಿರಲಿ, ಅದು ಮಾಟಮಂತ್ರವಾಗಿರಲಿ, ಅದು ಶತ್ರುಬಾಧೆಯಾಗಿರಲಿ, ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ, ಏನು ಬೇಕಾದ್ರೂ ಆಗಿರಲಿ, ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಮಹಾಪ್ರತ್ಯಂಗಿರ ಹೋಮ, ಬಹಳ ಪವರ್ಫುಲ್. ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದೆ. ಸೊ ಆ ಮಹಾಪ್ರತ್ಯಂಗಿರ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ
ಬ್ರಾಸ್ಲೆಟನ್ನು ನಾವು ಅದರಲ್ಲಿ ಸಿದ್ಧಪಡಿಸಿ ಅಂದರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ, ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ, ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿ ಈ ಒಂದು ಇದಕ್ಕೆ ಟಚ್ ಆದಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಅದನ್ನು ಬೀಡ್ಸ್ ಥರ ಮಾಡಿ ಅದನ್ನು ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದನ್ನು ಸೂಕ್ಷ್ಮ ನೀವು ಗಮನ ಕಳುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ, ಅದು ಲಾವಾ ರಸನೇ ಗಟ್ಟಿಯಾಗಿರ್ತಕ್ಕಂಥದ್ದು ಒರಿಜಿನಲ್ ಜ್ವಾಲಾಮುಖಿ ರತ್ನಗಳು. ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದರೆ ಅದ್ಭುತವಾದ ಪ್ರತ್ಯಂಗಿರಾ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನು, ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆಯಾಗಿರುತ್ತೆ. ಜೊತೆಗೆ 9 ವಿಶೇಷವಾದ ಉಪರತ್ನಗಳಿಗೆ 9 ವಿಧದ ಅಮ್ಮನವರು. ನಾನಾಗಲೇ ಹೇಳಿದೆ ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ, ಆ ನವದುರ್ಗೆಯರನ್ನು ಈ ವಿಶೇಷವಾದ 9 ರತ್ನಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡ ಅಂತ ಚತುರ್ಥಕಂ, ಕೂಷ್ಮಾಂಡೇತಿ ಚತುರ್ಥಕಂ, ಸ್ಕಂದಮಾತೆ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ. 9 ರತ್ನಗಳಿಗೂ 9 ದುರ್ಗಾದನ್ನ ಆವಾಹನೆ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು. ನವದುರ್ಗಾ ಹೋಮವನ್ನು ಮಾಡಿ ಈ 9 ರತ್ನಗಳ ಎನರ್ಜೈಸ್ ಆದರೆ ಮಹಾಪ್ರತ್ಯಂಗಿರಾ ಹೋಮ ಹಾಗೂ ಷಟ್ಪ್ರಣವ ಮಹಾಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿಲ್ಲ. ನಾಗಲೇ ಹೇಳಿದೆ, ಈ ಮಾಟ ಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ, ತಗೊಂಡ್ರು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಗೆಟಿವ್ ಎನರ್ಜೀಸ್ ಹೋದ್ರೇ ನಿಮಗೆ ಮೃತ್ಯುಂಜಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಹೋಮ, ಅದರಲ್ಲಿ 9 ವಿಶೇಷವಾದಂತಹ ಒಂದು ಉಪರತ್ನಗಳಿದೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು. ಯಾಕಂದರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹನೇ ನಿಂತೋಗಬಾರ್ದು. ದೃಷ್ಟಿದೋಷದ ವಿವಾಹ ನಿಂತೋಗಬಾರ್ದು. ಅಥವಾ ಮದುವೆ ಆಗೋಗಿದೆ, ದಾಂಪತ್ಯ ಕಲಹಗಳು ಇಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು, ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು. ಮಹಾಪ್ರತ್ಯಂಗಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟನ್ನು ನಾವು ನಿಮಗೆ ಎಲ್ಲ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಬಿಟ್ರೆ ಸಾಕು. ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರಾಯ್ತು. ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 25 ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಎಲ್ಲ ಹೋಮಗಳು ಲೈವ್ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು, ವಿಶೇಷವಾದಂತಹ 9 ಉಪರತ್ನಗಳು, ಇದನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಗಳೇ ಅಂದರೆ, ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಹಾಗೆಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ. ನಾನು ಅದನ್ನು ತಿಂದ್ಬಿಡ್ತೇನೆ ಏನೂ ತೊಂದರೆ ಇಲ್ಲ. ಬೇಕಾದ್ರೆ ತೆಗೆದು ಜೇವರಿಟ್ಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯ್ತು. ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದಿಟ್ಬಿಟ್ರೆ ಆಯಿತು. ಆಮೇಲೆ ಸ್ನಾನ ಆದ್ಮೇಲೆ 4 ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರೆ ಆಯಿತು. ಅಂದರೆ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೇಗೆ ಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದೌ
दंष्ट्राकरालविलसद्भ्रुकुटीकुटिलाननं वडवाग्निसमाकारं दहन्तं भुवनत्रयम् ॐ भूतप्रेतपिशाचादीन् भक्षयन्तं महाप्रभुम् एवं ध्यात्वा जपेन्नित्यं रक्षोहाग्निं समाहितः मम समस्तभूतप्रेतपिशाचबाधा दृष्टिबाधा निवारणार्थं जपे विनियोगः ॐ रक्षोहणं वाजिनमाजिघर्मि मित्रं प्रतिष्ठमुपयामि शर्मा शिशानो अग्निः क्रतुभिः समिद्धः स नो दिवास ऋषः पातु नक्तम् विज्योतिषा बृहता भात्यग्निरायुर्विश्वानि कृणते महित्वा प्रादेवीर्माया सहते दुरे वा शिशीते शृङ्गे रक्षसे विनिक्षे उत स्वानासो दिविशन्त्वग्ने स्तिग्मायुधा रक्षसे हन्त वा ऊ मदेचिदस्य प्ररुजन्ति भामानवरन्ते परिबाधो अदेवीः हरिः ॐ